1947ನೇ ಇಸ್ವಿನಲ್ಲಿ ಸಿದ್ದರಾಮಯ್ಯ ಅವ್ರ ಮುಂದೆ ನಾನು ಬಜೆಟ್ಗೇನು ಮಾತಾಡೋಕ್ಕಾಗೋದಿಲ್ಲ, ಸರಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. 1952-53 ಕೇಂದ್ರ ಬಜೆಟ್ ವೆಚ್ಚ 404 ಕೋಟಿ ಮಾತ್ರ. ಆದರೆ ಇವತ್ತಿನ ಬಜೆಟ್ 50 ಲಕ್ಷ ಕೋಟಿ ಇದೆ ಅಂದಾಗ ಇದಕ್ಕೆ ನರೇಂದ್ರ ಮೋದಿ ಅವರು ಏನಾದರೂ ಮಾಡಿದಾರಾ ಅಥವಾ ಏನು ಮಾಡಿದ್ದಾರೆ ಅಂತ ಹೇಳಿ, ಏನು ಕಾಂಗ್ರೆಸ್ ಪಕ್ಷದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳಿದ್ರು HMT, HAL, ITI, BL, BEMEL ಅಂತ ಹೇಳಿ ಇವೆಲ್ಲ ಸಾರ್ವಜನಿಕ ಉದ್ಯಮಗಳು ಬೆಂಗಳೂರು ನಗರದಲ್ಲಿತ್ತು. ಒಂದೊಂದಾಗೆ ಮಾರ್ಕೊಂಡು ಬಂದುಬಿಟ್ಟಿದ್ದಾರೆ. HMT ಮಾರಿದ್ರು, ITI ಮಾರಿದ್ರು, ಪ್ರತಿಯೊಂದು 26 ಸಾರ್ವಜನಿಕ ಉದ್ಯಮಗಳನ್ನು ಮಾರಿರ್ತಕ್ಕಂಥ ಏನಾದರೂ ಕೆಟ್ಟ ಕರಾಳ ಇತಿಹಾಸ ಇದ್ದರೆ ಅದು ನರೇಂದ್ರ ಮೋದಿ ಅವರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆದ್ದರಿಂದ ಈ ದೇಶವನ್ನು ಒಂದು ಶಕ್ತಿತ್ವವಾಗಿ ಬೆಳೆಸಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ನಿಮ್ಗೆಲ್ಲರೂ ಸಹ ಗೊತ್ತಾಗಬೇಕು ಅಂತ ಹೇಳಿ ನಾನು ಭಾಷಣ ಮಾಡ್ತಾ ಇದ್ದೀನಿ. ಭಾಷಣ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಯಾವುದೇ ರಾಜಕೀಯ ಪಕ್ಷಗಳನ್ನು ಬಿಡಲಿಲ್ಲ. ಈ ದೇಶದ ಎಲ್ಲ ಪ್ರಾದೇಶಿಕ ಪಕ್ಷಗಳಿದೆ ನೋಡಿ, ಅದು ADMK ಇರ್ಬೋದು, ಶಿವಸೇನಾ ಇರ್ಬೋದು, ಅಕಾಲಿದಳ ಇರ್ಬೋದು, ಜನತಾದಳ ಇರ್ಬೋದು, ಈಗ ತೃಣಮೂಲ ಇರ್ಬೋದು, ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಲಿಕ್ಕೆ ಹೊಡಿರ್ತಕ್ಕಂಥದ್ದು ಈಗಾಗಲೇ ತಾವು ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ಪಕ್ಷ ಯಾವುದೇ ಪ್ರಾದೇಶಿಕ ಪಕ್ಷವನ್ನು ಮುಗಿಸ್ಲಿಕ್ಕೆ ಹೊರಲಿಲ್ಲ. ಎಲ್ಲ ಪ್ರಾದೇಶಿಕ ಪಕ್ಷಗಳು ಮೇಲೆ ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ. ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಒಂದೊಂದಾಗೆ ಮುಗಿಸ್ತಾ ಇರ್ತಕ್ಕಂಥದ್ದು ನೋಡಿದಾಗ ನೀವು ಯೋಚನೆ ಮಾಡಬೇಕಾಗುತ್ತೆ. ಭಾರತೀಯ ಜನತಾ ಪಾರ್ಟಿಯವರ ಅವ್ರು ಹೇಳ್ತಾ ಇರ್ತಾರೆ, 1 ನೇಷನ್ 1 ಲೀಡರ್, 1 ನೇಷನ್ 1 ರಿಲಿಜನ್, 1 ನೇಷನ್ 1 ಎಜುಕೇಷನ್, 1 ನೇಷನ್ 1 ರೇಷನ್ ಅಂತ ಹೇಳಿ ಒಂದು 16 ಇಟ್ಕೊಂಡಿದ್ದಾರೆ. ಏನಕ್ಕಂತೆ 16? ಅದಕ್ಕೆ ನಾನು ಹೇಳಿದ್ದು ಬಹುತ್ವದ ಆತ್ಮ ಈ ಭಾರತ ದೇಶ, ಎಲ್ರಿಗೂ ಸಹ ಅವಕಾಶ ಇರ್ತಕ್ಕಂಥದ್ದು. ಆದ್ದರಿಂದ ಮುಂದೆ ಬರ್ತಕ್ಕಂಥ ಅದ್ದಿದ್ದಲ್ಲಿ ನಮ್ಮ ಮುಂದೆ ದೊಡ್ಡ ಸವಾಲಿದೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳಿದಾಗೆ ನಮ್ಮ ಮುಂದೆ ಇರ್ತಕ್ಕಂಥ ಒಂದು ವಿಶೇಷ ತೀವ್ರ ಪರಿಷ್ಕರಣೆ ಮಾಡ್ತಕ್ಕಂಥ SIR ವಿರುದ್ಧ ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು. ನೀಟ್ ಪರೀಕ್ಷೆ ಪತ್ರಿಕೆ ಏನು ಸೋರಿಕೆ ಆಗ್ತಾ ಇದೆ ಅದರ ವಿರುದ್ಧ ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು. ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಕರ್ನಾಟಕ ರಾಜ್ಯ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳಿದ್ರು AICCನಲ್ಲಿ ನಾನು ಸುಮಾರು ವರ್ಷ ಇದ್ದೆ, ಸುಮಾರು ರಾಜ್ಯಗಳ ಉಸ್ತುವಾರಿ ವಹಿಸಿದ್ದೆ ಅಂತ ಹೇಳಿ ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ನಾನು ಕರ್ನಾಟಕ ರಾಜ್ಯ ಇಡೀ ರಾಷ್ಟ್ರಕ್ಕಲ್ಲ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ರಾಜ್ಯ ಅಂತ ಹೇಳಕ್ಕೆ ಇಚ್ಛೆ ಬೀಳ್ತೇನೆ. ಅದರ ಕೊಡುಗೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅನ್ನೋದಕ್ಕೂ ಕೂಡ ಯಾರೂ ಸಹ ಮರೆಯೋಂಗಿಲ್ಲ. ದೇವರಾಜ ಅರಸರವರ ಅಧಿಕಾರದಲ್ಲಿ ದೇವರಾಜ ಅರಸರು ಮುಖ್ಯಮಂತ್ರಿ ಆದ ನಂತರ ಏನು ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಎಲ್ಲರಿಗೂ ಸಹ ಉಳುವವನೇ ಒಡೆಯ ಅಂತ ಹೇಳಿ ಕಾರ್ಯಕ್ರಮಗಳನ್ನು ತಂದು ಎಲ್ಲ ವರ್ಗದವ್ರಿಗೂ ಸಹ ಸರ್ಕಾರದ ಮೂಲ ಧಾರೆಯಲ್ಲಿ ತಂದಿರ್ತಕ್ಕಂಥ ಕೀರ್ತಿ ದೇವರಾಜ ಅರಸರಿಗೂ ಸಹ ಸಲ್ಲುತ್ತೆ. ನಿಜಲಿಂಗಪ್ಪನವ್ರು ಇರ್ಬೋದು, ದೇವರಾಜ ಅರಸು ಇರ್ಬೋದು, ಅಥವಾ SM ಕೃಷ್ಣರವ್ರು ಇರ್ಬೋದು, JH ಪಟೇಲ್ ಅವರು ಇರ್ಬೋದು, ಎಲ್ಲರೂ ಸಹ ಕೆಂಗಲ್ ಹನುಮಂತನವ್ರು ಇರ್ಬೋದು, ಆದರೂ KC ರೆಡ್ಡಿ ಅವರು ಇರ್ಬೋದು, ಎಲ್ಲರೂ ಸಹ ಕರ್ನಾಟಕ ರಾಜ್ಯವನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಲಿಕ್ಕೆ ಸಂಪೂರ್ಣವಾಗಿ ಟೊಂಕ ಕಟ್ಟಿ ನಿಂತು ಸಾಧನೆ ಮಾಡಿದ್ದಾರೆ. ಅದನ್ನು ನಾವು ಮುಂದೆ ತೆಗೆದುಕೊಂಡು ಹೋಗಬೇಕಾಗಿದೆ. ನಾವೇನು ಸಾಧನೆ ಮಾಡ್ತೀವೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಪೂರ್ವಜರು ಏನು ಈ ಒಂದು ಪವಿತ್ರವಾದ ಪಕ್ಷವನ್ನು ನಮ್ಮ ಕೈಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಇದಕ್ಕೆ ಶಕ್ತಿ ಮೀರಿ ಕೆಲಸ ಮಾಡ್ತಕ್ಕಂಥ ಭರವಸೆನ ನಾನು ನಿಮಗೆ ಕೊಡ್ತೇನೆ. ಶಕ್ತಿ ಮೀರಿ ಕೆಲಸ ಮಾಡ್ತೇನೆ. ಮುಂದಿನ ಪೀಳಿಗೆಗೆ ಯಾವ ರೀತಿ ನಮ್ಮ ಪೂರ್ವಜರು ನಮಗೆ ಕಾಂಗ್ರೆಸ್ ಪಕ್ಷವನ್ನು ಕೊಟ್ಟಿದ್ರು ಅದೇ ರೀತಿ ತಮ್ಮ ಕೈಯಲ್ಲಿ ಕೊಟ್ಟು ನಾವು ಸಹ ಮುಂದೆ ಹೋಗ್ತೀವಿ. ಮತ್ತು ಖರ್ಗೆ ಸಾಹೇಬರು ಕೆಲವು ಕಿವಿ ಮಾತು ಹೇಳಿದರು, ಯಾವುದೇ ಸಂದರ್ಭದಲ್ಲಿ ಪಕ್ಷಕ್ಕೆ ತೊಂದರೆ ಆಗದಾಗೆ ನಾನು ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ಒಟ್ಟಿಗೆ ಕಾಂಗ್ರೆಸ್ ಪಕ್ಷವನ್ನು ಮುಂದೆ ತೆಗೆದುಕೊಂಡು ಹೋಗ್ತೀವಿ. ಅದರ ಜೊತೆಗೆ ಕೆಲವು ಅಗ್ರಿಮೆಂಟ್ ಕೂಡ ತಾವು ಮಾಡಿಕೊಂಡಿದ್ರಿ. 2.5 ವರ್ಷ ಆಗೋಯ್ತು. ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ಗಳು ಹಂಗೆ ಇದ್ದಾರೆ, ಮೆಂಬರ್ಗಳು ಹಂಗೆ ಇದ್ದಾರೆ. ಅವ್ರನ್ನೆಲ್ಲ ರಾಜೀನಾಮೆ ತಗೊಂಡು ಹೊಸಬ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಯಾಕೆಂದರೆ 1ನೇ ಇನ್ನಿಂಗ್ಸ್ ಆಯಿತು, ಸಿದ್ದರಾಮಯ್ಯನವರು 1ನೇ ಇನ್ನಿಂಗ್ಸ್ ಮಾಡಿದ್ರು. ಈಗ 2ನೇ ಇನ್ನಿಂಗ್ಸ್ ನಾವು ಆಡಬೇಕಾದ್ರೆ ಪಿಚ್ ಹೆಂಗಿದೆ ಅನ್ನೋದು ನೋಡಬೇಕಾದ್ರೆ ಹೊಸ ಕಾರ್ಯಕರ್ತರ ಜೊತೆಗೆ ಹೊಸ ಜವಾಬ್ದಾರಿ ಅವ್ರಿಗೆಲ್ಲರೂ ಸಹ ಕೊಡಬೇಕು ಅಂತ ನಾನು ಹೇಳ್ತೇನೆ. ಯಾಕಂದರೆ ಇದು ನಮ್ಮ ಪೂರ್ವಾರ್ಜಿತ ಸೊತ್ತಲ್ಲ,
ಸರ್ಕಾರ ಅಂತಕ್ಕಂಥದ್ದು ಯಾರ ಪೂರ್ವಾಜಿತ ಸೊತ್ತಲ್ಲ. ನೀವು ಏನು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಹಾಯ ಮಾಡಿದ್ರಿ, ರಕ್ತ ಬೆವರು ಸುಲ್ಸ್ ಮಾಡಿದಿರಿ, ಆ ಸರ್ಕಾರದ ಫಲ ನಿಮಗೂ ಸಹ ಸಿಗಬೇಕು ಅಂತೇಳಿ ನಾನು ಹೇಳ್ತೇನೆ. ಮತ್ತು ನನ್ನ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ ನಾನು ಯಾವತ್ತೂ ಸಹ ವಿಧಾನಸೌಧ ಪಾರ್ಲಿಮೆಂಟ್ ಓಡಾಡ್ದವನಲ್ಲ, ಲೆಟರ್ ಗಿಟರ್ ಇಟ್ಕೊಂಡು ಓಡಾಡ್ದವನಲ್ಲ, ಫೈಲ್ ಇಟ್ಕೊಂಡು ಓಡಾಡ್ದವನಲ್ಲ. ಕಾಂಗ್ರೆಸ್ ಪಕ್ಷ ಪವಿತ್ರವಾದ ಪಕ್ಷ. ಸಾವಿರಾರು ಜನ ಪ್ರಾಣಾರ್ಪಣೆ ಮಾಡಿ, ಲಕ್ಷಾಂತರ ಜನ ತ್ಯಾಗ ಮಾಡಿ ಈ ಪಕ್ಷವನ್ನು ಈ ರಾಷ್ಟ್ರದಲ್ಲಿ ಇಟ್ಟಿದ್ದಾರೆ. ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿರ್ತಂಥ ಪಕ್ಷ. ಇದನ್ನು ಬಲಿಷ್ಠವಾಗಿ ಬೆಳೆಸಬೇಕು ಅಂತೇಳಿ ಭಾರತ್ ಸೇವಾ ದಳದಲ್ಲಿ ಮೊದಲನೇ ಹೆಜ್ಜೆ ಶೇಷಾಪುರಂ ಸ್ಕೂಲು, NSUI MES ಕಾಲೇಜಲ್ಲಿ NSUI ನನ್ನ ಗುರುಗಳಾದ ಎಚ್ ನರಸಿಂಹಯ್ಯನವರು MPL ಶಾಸ್ತ್ರಿಗಳು. ಅವರು MPL ಶಾಸ್ತ್ರಿಗಳು ಒಂದು ಕಾಲೇಜಿನ ಅಧ್ಯಕ್ಷರಾಗಿ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿರ್ತಕ್ಕಂಥದ್ದು ಈಗಲೂ ಸಹ ನಮಗೆ ಉಪಯೋಗಕ್ಕೆ ಬರ್ತಾ ಇದೆ. ಎಚ್ ನರಸಿಂಹಯ್ಯನವರು ಬೆಂಗಳೂರು ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಇದ್ದರು. ನಾಯಕತ್ವ ಹೆಂಗಿರಬೇಕು ಅಂಥೇಳಿ ನನ್ನ ಜೊತೆ ಇಲ್ಲಿ ಸ್ಟೇಜ್ ಮೇಲೆ PM ಅಶೋಕ್ ಗಾಂಧಿ ಟೋಪಿ ಹಾಕ್ಬಿಟ್ಟಿದ್ದಾರೆ, ಅವರಿದ್ದರು. ರೇವಣ್ಣ ಇದ್ದರು, ಮತ್ತು KM ನಾಗರಾಜರು. ರೇವಣ್ಣ PM ಅಶೋಕ್ ಏನಾದರೂ ಸ್ವಲ್ಪ ಆದರು, ಮುಂದೆ ಏನೋ ಕನಸು ಬಿಡ ಕಾಣ್ತಾ ಇದ್ದಾರೆ ಅಶೋಕ್ರವರು, ಆದರೆ ಒಳ್ಳೆಯದು. KM ನಾಗರಾಜ್ ಅವರು ಮಾತ್ರ ಏನೂ ಆಗಲಿಲ್ಲ, ಅವ್ರಿಗೆ ಆರೋಗ್ಯನೂ ಸಹ ಸರಿ ಇರಲಿಲ್ಲ. ನಿರಂತರವಾಗಿ ನಾವೆಲ್ಲರೂ ಸಹ ಒಂದೇ ಪಕ್ಷದಲ್ಲಿ, ಇಂದಿರಾ ಗಾಂಧಿಯವರು ಇರ್ಬೋದು, ರಾಜೀವ್ ಗಾಂಧಿಯವರು ಇರ್ಬೋದು, ಸೋನಿಯಾ ಗಾಂಧಿಯವರು ಇರ್ಬೋದು, ರಾಹುಲ್ ಗಾಂಧಿಯವರು ಇರ್ಬೋದು, ಪ್ರಿಯಾಂಕಾ ಗಾಂಧಿಯವರು ಇರ್ಬೋದು, ನಿರಂತರವಾಗಿ ಒಂದೇ ಪಕ್ಷದಲ್ಲಿ ಕೆಲಸ ಯಾಕೆ ಮಾಡ್ಕೊಂಡು ಬಂದ್ವಿ ಅಂದರೆ, ಎಲ್ಲರಿಗೂ ಸಹ ಅವಕಾಶ ಕೊಡ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಅನ್ನೋದನ್ನು ಹೇಳ್ತೀನಿ. ನೀವು ಸಹ ಧೃತಿ ಕೆಡಬೇಡಿ. ನಾನು ಯಾವುದೇ ದೊಡ್ಡ ಜಾತಿಯಿಂದ ಬಂದವನಲ್ಲ, ನಾನು ಯಾವುದೇ ದೊಡ್ಡ ಬಂಡವಾಳಶಾಹಿ ಅಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇಷ್ಟ ಮೇಲೆ ಬರಬೇಕಾದ್ರೆ ಒಂದು ಪಕ್ಷದ ನಿಷ್ಠೆ, ನಾಯಕತ್ವದಲ್ಲಿ ನಂಬಿಕೆ ಇದ್ರೆ ನೀವು ಸಹ ಮೇಲೆ ಬರ್ತೀರಾ ಅನ್ನೋದನ್ನು ನಿಮಗೆ ಆಶ್ವಾಸನೆ ಕೊಡಲಿಕ್ಕೆ ಇಚ್ಛೆ ಬೀಳುತ್ತೇನೆ. ಆದ್ದರಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನು ನಮ್ಮ ಸೋನಿಯಾ ಗಾಂಧಿಯವರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ, 2015 33% ಮೀಸಲಾತಿ ಮಹಿಳೆಯರು ಕೊಡಬೇಕು ಅಂತ ಹೇಳಿದ್ದಾರೆ. 1998 ಇಸ್ವಿನಲ್ಲೇ 33% ಮಹಿಳೆಯರಿಗೆಲ್ಲ ಪದಾಧಿಕಾರಿಗಳ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಯಾರೇ ಪೂರ್ಣವಾಗಿ ಕೆಲಸ ಮಾಡೋರಿಗೆ ಎಲ್ಲ ರೀತಿಯ ಶಕ್ತಿ ತುಂಬಲಿಕ್ಕೆ ಪದಾಧಿಕಾರಿಗಳಾಗೋರು 33% ಡೆಫಿನೆಟ್ ಆಗಿ ಖಚಿತವಾಗಿರುತ್ತೆ ಅನ್ನೋದನ್ನು ನಿಮಗೆ ನಾನು ಭರವಸೆ ಕೊಡಲಿಕ್ಕೆ ಇಚ್ಛೆ ಬೀಳ್ತೇನೆ. ಜೊತೆಗೆ ಯುವಕರು ಬೇಕು, ವಿದ್ಯಾರ್ಥಿಗಳು ಬೇಕು, ಬುದ್ಧಿಜೀವಿಗಳು ಬೇಕು. ಅದ್ರ ಜೊತೆಗೆ ಅನುಭವ ಇರ್ತಕ್ಕಂಥ, ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಹಿರಿಯರನ್ನು, ಯುವಕರನ್ನು, ಮಹಿಳೆಯರನ್ನ, ವಿದ್ಯಾರ್ಥಿಗಳನ್ನ ಸೇರಿ ನಾನು ಪಕ್ಷವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದಕ್ಕೆ ತಾವೆಲ್ಲರೂ ಸಹ ಸಹಕಾರ ಕೊಡಬೇಕು. ಇದು ನನಗೆ ಸಹಕಾರ ಕೊಡೋದಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ಕೊಡ್ತಕ್ಕಂಥದ್ದು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿಯವರು ಏನು ಹೋರಾಟ ಮಾಡ್ತಾ ಇದ್ದಾರೆ ಈ ಇಳಿ ವಯಸ್ಸಿನಲ್ಲೂ ಸಹ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಹುಲ್ ಗಾಂಧಿಯವರು ಏನು ಹೋರಾಟ ನಮ್ಮ ಪರ ಮಾಡ್ತಾ ಇದ್ದಾರೆ, ಅವರ ಕೈ ಬಲಪಡಿಸ್ಲಿಕ್ಕೋಸ್ಕರ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯವರು ನೋಡಿ, ಏನಾದರೂ ಖರ್ಗೆ ಸಾಹೇಬರು BJP ಮೇಲೆ RSS ಮೇಲೆ ಒಂದು ಸ್ಟೇಟ್ಮೆಂಟ್ ಹೇಳಿದೆ ಕಾಂಗ್ರೆಸ್ ಆಫೀಸ್ಗೆ ಗೆರವ್ ಮಾಡೋಕ್ಕೆ ಬರ್ತಾರೆ. ಸೋನಿಯಾ ಗಾಂಧಿ ಅವರು ಏನಾದರೂ ಗೆರವ್ ಮಾಡೋಕ್ಕೆ ಬರ್ತಾರೆ. ನಾನು ಹೇಳ್ತಾ ಇರ್ತೀನಿ, ಸ್ವಲ್ಪ ನನ್ನ ಹತ್ರನೂ ಬಂದರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ, ಈ ವೇದಿಕೆ ಮೂಲಕ ಹೇಳ್ತೀನಿ. ಆದ್ದರಿಂದ ಯುವ ಕಾಂಗ್ರೆಸ್ ಅವರು, NSU ಅವರು ಹೋರಾಟದ ಮನೋಭಾವವನ್ನು ಬೆಳೆಸ್ಕೊಳ್ಳಿ. ನಾನು ಸಹ NSUನಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಇದ್ದವನು, ಯುವ ಕಾಂಗ್ರೆಸ್ಸಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಇದ್ದವನು, ರಾಜ್ಯದಲ್ಲೂ ಇದ್ದವನು. ಇಂದಿರಾ ಗಾಂಧಿ ಅವ್ರ ಮೇಲೆ ಯಾರಾದರೂ ಮಾತಾಡಿದ್ರೆ ಯಾವ ಮಟ್ಟಕ್ಕಾದರೂ ನಾವು ಹೋಗಿ ಹೋರಾಟ ಅವರ ವಿರುದ್ಧ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ನಾವೆಲ್ಲ ಅಶೋಕು ನಮಗೇನು ಅವಕಾಶಗಳು ಸಿಗ್ತಾ ಇಲ್ಲ. ರೇವಣ್ಣನಿಗೆ ನಮಗೆ ಜಿಂದಾಬಾದ್ ಕಮಿಟಿ ಚೇರ್ಮನ್ ಅಂತಲೇ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ರು. ಸಂಬಳಿಲ್ಲ ಗಿಮ್ಳಿಲ್ಲ, ನನ್ನ ಗಂಡ ಜಮೇದಾರ ಅಂದಂಗೆ. ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ 53 ವರ್ಷಗಳ ಕಾಲ ಕೆಲಸ ಮಾಡಿರೋದ್ರಿಂದನೇ ಇಷ್ಟೊಂದು ಧೈರ್ಯವಾಗಿ, ಆತ್ಮಸಾಕ್ಷಿಯಾಗಿ, ಆತ್ಮಗೌರವದಿಂದ ಮತ್ತು ಸ್ವಾಭಿಮಾನದಿಂದ ಮಾತಾಡೋ ಧೈರ್ಯ ನಮ್ಮೆಲ್ರಿಗೂ ಸಹ ಬರಬೇಕು. ಅದೇ ರೀತಿ ತಮ್ಮೆಲ್ರಿಗೂ ಸಹ ಬರಲಿ. ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಸಹ ತಮ್ಮ ಸಹಕಾರ, ಬೆಂಬಲ ಮತ್ತು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಈಗ ಡಿಜಿಟಲ್ ವರ್ಲ್ಡ್, ಹೂನಾರ, ಶಾಲು, ಬೊಕ್ಕೆ, ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗೋಗುತ್ತೆ. ಅದನ್ನೆಲ್ಲ ತೆಗೆದುಕೊಂಡು ಬಂದು ನಮ್ಮ ಆಫೀಸಲ್ಲಿ ನಾರಾಯಣ ರಾವ್ ಎಲ್ಲ ಇರ್ತಾರೆ.
ಅವ್ರ ಆಫೀಸಲ್ಲಿ ಬಂದು ಗೂಗಲ್ಲು ಡಿಜಿಟಲ್ ಇರುತ್ತೆ, ನೀವು ಅಲ್ಲಿ ಪೇ ಮಾಡಿಬಿಟ್ಟು ನಮ್ಗೆ ಅದು ಚೀಟಿ ಕೊಟ್ಬಿಡಿ, ನಾವು ನಿಮ್ಮ ಹೂನಾರದ ಬದಲಲ್ಲಿ ಹಾಕಿದ್ದೀವಿ ಅಂತೇಳಿ. ಅದಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ. ಆದ್ದರಿಂದ ತಾವು ಕಾಂಗ್ರೆಸ್ ಪಕ್ಷವನ್ನು ಬಡವರ ಪಕ್ಷ ಅನ್ಬೇಕಾದ್ರೆ ನಿಮ್ಮ ಹಣವೂ ಸಹ ನಮಗೆ ಬೇಕು. ನಿಮ್ಮ ₹1 ಕೊಡಿ, ನಿಮ್ಮ ಪಕ್ಷ ಇದು, ನೀವು ಬೆಳೆಸಬೇಕು. ಹಣವಂತರಿಂದ ತೆಗೆದುಕೊಂಡು ನಾವು ಪಕ್ಷ ಬೆಳೆಸೋದ್ರಲ್ಲಿ ಏನು ದೊಡ್ಡ ವಿಚಾರ ಅಲ್ಲ. ಆದರೆ ನಾವು ಅವ್ರಿಗೆ ಸರೆಂಡರ್ ಆಗಬೇಕಾಗತ್ತೆ. ನಾವು ನಿಮಗೆ ಸರೆಂಡರ್ ಆಗಬೇಕಂದ್ರೆ, ಬಡವರ ಮಾತು ಕೇಳಬೇಕಾದ್ರೆ ನೀವು ₹100 ಹಾರನೋ ₹500 ಹಾರನೋ ₹1000 ಹಾರ ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷದ ಖಜಾಂಚಿಗೆ ಕೊಡಿ. ಅಲ್ಲಿಂದ ನಾವು ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋಣ. ಈ ಪಕ್ಷ 72 ಜನಗಳನ್ನ ಇಟ್ಕೊಂಡು ಕಟ್ಟಿರ್ತಕ್ಕಂಥ ಪಕ್ಷ 1885ನೇ ಇಸ್ವಿನಲ್ಲಿ. ಇವತ್ತು ಕೋಟ್ಯಾಂತರ ಜನ ಕಾರ್ಯಕರ್ತರಿದ್ದಾರೆ. ನಿಮ್ಮೆಲ್ಲರ ಧೈರ್ಯ ಸ್ಥೈರ್ಯದಿಂದ ಮುನ್ನುಗ್ಗೋಣ ಅನ್ನೋ ಒಂದು ಮಾತನ್ನು ಹೇಳಿ, ತಾವು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಸಂಕಲ್ಪ ಸಮಾವೇಶ, ದೊಡ್ಡ ಸಂಕಲ್ಪವನ್ನು ತೆಗೆದುಕೊಂಡು ಹೋಗಿ ಕಾಂಗ್ರೆಸ್ ಪಕ್ಷವನ್ನು ಶಕ್ತಿಯುತವಾಗಿ ಬೆಳೆಸಿ ಸಂವಿಧಾನವನ್ನು ಉಳಿಸ್ತಕ್ಕಂಥ ಕೆಲಸ, ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ಕೆಲಸ, ಜಾತ್ಯತೀತ ತತ್ವವನ್ನು ನಾವು ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಸಂಕಲ್ಪ ತೆಗೆದುಕೊಂಡು ತಾವೆಲ್ಲರೂ ಸಹ ತಮ್ಮ ಊರಿಗೆ ಹೋಗಿ ಅಂತ ಹೇಳಿ ತಮ್ಮೆಲ್ಲರಿಗೂ ಸಹ ವಂದನೆ ಸಲ್ಲಿಸಿ, ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ನಮಸ್ಕಾರ.